ವರ್ಷ ಸುದೀರ್ಘ ಆಡಳಿತ. ಯಾವ ಪ್ರಧಾನಿಗಳು ಕೂಡ ಚುನಾಯಿತ ಪ್ರಧಾನಮಂತ್ರಿಗಳು 12 ವರ್ಷ ಆಡಳಿತ ನಡೆಸಿರಲಿಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು 12 ವರ್ಷವನ್ನು ದಾಟಿ ಈಗ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ವಿಶ್ವಕ್ಕೆ ಭಾರತ ಅಂದರೆ ಏನು ಅಂತ ತೋರಿಸ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ 12 ವರ್ಷದ ತುಂಬುದು ಪ್ರಯುಕ್ತ ಭಾರತದಲ್ಲಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ಅವರ ಅಭಿಲಾಷೆಯಾಗಿತ್ತು. ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಈ ಒಂದು ಕಾರ್ಯಕ್ರಮ ನೈಸರ್ಗಿಕ ಕೃಷಿ ಕಾರ್ಯಾಗಾರ ಅಂತೇಳಿ ಪ್ರತಿ ಜಿಲ್ಲೆನಲ್ಲೂ ಪ್ರತಿ ಮಂಡಲದಲ್ಲೂ ಕೂಡ ಮಾಡಬೇಕು ಅಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಯ ಮೇರೆಗೆ ನಾವು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ರೈತರ ಭೂಮಿಯ ರಕ್ಷಣೆಯಾಗಿ ರೈತರು ಬೆಳೆದಂಥ ಏನು ಸಾವಯವ ಪದಾರ್ಥಗಳನ್ನು ಖರೀದಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾರಾಟವನ್ನು ಮಾಡ್ಬೋದು, ಸಾವಯವ ಕೃಷಿಯಿಂದ ಆರೋಗ್ಯ, ಭೂಮಿಯ ಆರೋಗ್ಯ ಹಾಗೂ ಮನುಷ್ಯನ ಆರೋಗ್ಯ ಯಾವ ರೀತಿ ಉತ್ತಮಪಡಿಸ್ಕೊಳ್ಬೋದು, ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತೇಳಿ ಕೃಷಿ ವಿಜ್ಞಾನಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಮತ್ತು ನಮ್ಮ ರಾಜ್ಯದ ಮುಖಂಡರು, ಜಿಲ್ಲೆಯ ಮುಖಂಡರುಗಳೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಕಿ ಭೂಮಿಯನ್ನು ಕಲುಷಿತ ಮಾಡಿಬಿಟ್ಟಿದ್ದೀವಿ, ಭೂಮಿ ಆರೋಗ್ಯವನ್ನು ಹಾಳು ಮಾಡಿದ್ದೀವಿ. ಹಂಗಾಗಿ ಈಗೇನು ನಾವು ತಿನ್ನೋಂಥ ಆಹಾರದಿಂದ ಕ್ಯಾನ್ಸರು, ಹೃದಯಾಘಾತ, ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಮನುಷ್ಯ ಜಾಸ್ತಿ ದಿನ ಬದುಕಲಿ ಅನ್ನೋ ಒಂದು ಕಾರ್ಯಾಗಾರ ಇದೆ. ಹಂಗಾಗಿ ಭೂಮಿ ಆರೋಗ್ಯವನ್ನು ಕಾಪಾಡಬೇಕು, ಮನಸ್ಸಿನ ಆರೋಗ್ಯವನ್ನು ಕಾಪಾಡಬೇಕು. ಹಾಗಾಗಿ ಈ ಒಂದು ಜನಕ್ಕೆ ತಿಳುವಳಿಕೆ ಕೊಡುವಂಥ, ರೈತರಿಗೆ ತಿಳುವಳಿಕೆ ಕೊಡುವಂಥದ್ದು ರೈತರಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದೀಗಾಗಲೇ ನಮ್ಮ ರಾಜ್ಯದ ವರಿಷ್ಠರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಮೊನ್ನೆ ವಿರೋಧ ಪಕ್ಷದ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲರೂ ಬಂದು ಒಂದು ತೋಟಗಳು ಮತ್ತು ಕೆಲವು ಮನೆಗಳಿಗೆ ಭೇಟಿ ಕೊಟ್ಬಿಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಅವರು ನಮ್ಮ ಪಕ್ಷದ ವತಿಯಿಂದ ಹೋರಾಟ ಮಾಡೋಕ್ಕೆ ರೂಪ ರೆಡಿ ಮಾಡ್ತಾವ್ರೆ. ಈ ಕೆಲವೇ ದಿನದಲ್ಲಿ ಅದು ಪ್ರಾರಂಭ ಆಗ್ತದೆ. ಅದ್ರ ಕಡೆ ಗಮನ ಇತ್ತು. ಇವಾಗ ಮೊನ್ನೆ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರೆಲ್ಲ ಬಂದು ಹೋಗಿದ್ದಾರೆ. ನಾಳೆ ನಡೆದಲ್ಲಿ ಅದು ರೂಪುರೇಷೆ ಗೊತ್ತಾಗ್ತದೆ, ಪ್ರಾರಂಭ ಮಾಡಿ ಹೋರಾಟಕ್ಕೆ ನಾಳೆ ನಡೆದಿಂದಲೇ ಪ್ರಾರಂಭ ಆಗಿದೆ. ಎದುರಿಸ್ಬೇಕು ಮತ್ತು ಅಲ್ಲಿ ಸರ್ಕಾರಕ್ಕೆ ಯಾವ ರೀತಿ ನಾವು ಚಾಟಿ ಬೀಸಬೇಕು ಅನ್ನೋದು ಈಗಾಗಲೇ ಚರ್ಚೆ ನಡೀತಾ ಇದೆ, ಮೀಟಿಂಗ್ಗಳು ನಡೀತಾ ಇದೆ. ನಾಳೆ ನಡೆದಲ್ಲಿ ಪೂರ್ಣ ಪ್ರಮಾಣವಾಗಿ ಗೊತ್ತಾಗ್ತದೆ. 7 ಕೋಟಿ ಕೊಡೋಕ್ಕಾಗುತ್ತಾ ಸರ್? ಸಮಿತಿ ಅಂತ ಮಾಡ್ತಾರೆ. ಆ ಸಮಿತಿಯಲ್ಲಿ ಯಾವ ರೀತಿ ಏನು ಅಂತ ನೋಡಿಕೊಂಡು ಆಮೇಲೆ ಮತ್ತೆ ಕೋರ್ಟ್ಗೆ ಹೋಗೋದಾ ಏನು ಮಾಡ್ಬೋದೋ ಅದನ್ನು ಮಾಡ್ತಾರೆ.